ಕೀರ್ತನೆಗಳಲ್ಲಿ 51ನೆಯ ಕೀರ್ತನೆ 1ರಿಂದ ಕೆಲವು ವಚನಗಳನ್ನು ಓದುತ್ತಿದ್ದೇನೆ. ಏನು ಹೇಳುತ್ತೆ ನೋಡಿ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನೆಲ್ಲ ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ವಿರೋಧವಾಗಿ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ ಎನ್ನುವಂಥದ್ದೇ. ಇದು ದಾವೀದನು ಬರೆದಂತಹ ಕೀರ್ತನೆ ಆಗಿದೆ. ಆದರೆ ವಾಸ್ತವದಲ್ಲಿ ದಾವೀದನು ಮಾಡಿರುವಂತಹ ಪ್ರಾರ್ಥನೆಯಾಗಿದೆ. ಯಾವಾಗ ಈ ಪ್ರಾರ್ಥನೆ ಮಾಡುತ್ತಾನೆ? ಯಾಕೆ ಈ ಪ್ರಾರ್ಥನೆ ಮಾಡುತ್ತಾನೆ? ಯಾವ ರೀತಿಯಾಗಿ ಈ ಪ್ರಾರ್ಥನೆ ಮಾಡುತ್ತಾನೆ ಎನ್ನುವುದನ್ನು ಒಂದು ವೇಳೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದಾದರೆ, ಕೆಲವೊಂದು ಸಂದರ್ಭಗಳಲ್ಲಿ ಈ ಕೀರ್ತನೆಗಳು ಯಾವ ಯಾವ ಸಂದರ್ಭಗಳಲ್ಲಿ ಬರೆಯಲಾಗಿದೆ ಎಂದು ನಾವು ತಿಳಿದುಕೊಳ್ಳುವುದಾದರೆ, ಭಕ್ತರು ವಿವರಿಸಿದ್ದಾರೆ. ಅಂದರೆ ಕ್ಲುಪ್ತವಾಗಿ ಒಂದು ಮಾತಿನಲ್ಲೇ ತಿಳಿಯಪಡಿಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ಸೌಲನು ಬೆನ್ನಟ್ಟುತ್ತಿರುವಾಗ ಬರೆದ ಕೀರ್ತನೆ ಹಾಗೆ. ಈಗ ಈ ಕೀರ್ತನೆ ಬರೆಯಲು ಕಾರಣವೇನು? ವಾಸ್ತವದಲ್ಲಿ ಇದಕ್ಕೆ ಕೀರ್ತನೆ ಅನ್ನುತ್ತಿದ್ದೇವೆ, ಆದರೆ ಇದು ದಾವೀದನು ಮಾಡಿರುವಂತಹ ಪ್ರಾರ್ಥನೆಯಾಗಿದೆ. ಈ ಪ್ರಾರ್ಥನೆ ಕೀರ್ತನೆಯಿಂದ ಕೂಡಿರುವ ಪ್ರಾರ್ಥನೆಯಾಗಿದೆ. ಯಾವಾಗ ಬರೆದಿದ್ದಾನೆ ಅನ್ನುವುದಾದರೆ, ಯಾವಾಗ ಈ ಪ್ರಾರ್ಥನೆ ಮಾಡಿದ್ದಾನೆ ಅನ್ನುವುದಾದರೆ, ಮೇಲೆ ಬರೆಯಲಾಗಿದೆ ನೋಡಿದೀರಾ? ಈ ಕೀರ್ತನೆಯ ಪ್ರಾರಂಭದಲ್ಲಿಯೇ ಬರೆಯಲಾಗಿದೆ. ಏನೆಂದು ಗೊತ್ತಾ? ದಾವೀದನು ಬೆತ್ಷೆಬಳ ಬಳಿಗೆ ಹೋದ ನಂತರ ನಾತಾನನು ಎಂಬ ಪ್ರವಾದಿ ಅವನ ಬಳಿಗೆ ಬಂದಾಗ ಅವನು ರಚಿಸಿರುವಂತಹ ಕೀರ್ತನೆಯಾಗಿದೆ. ದಾವೀದನು ಬೆತ್ಷೆಬಳ ಬಳಿಗೆ ಹೋದ ನಂತರ, ನಾತಾನ ಪ್ರವಾದಿ ದಾವೀದನ ಬಳಿಗೆ ಬಂದ ನಂತರ ಈ ಕೀರ್ತನೆ ಬರೆಯಲಾಗಿದೆ. ಆಸ್ ಇಟ್ ಈಸ್ ಆಗಿ ಈ ಕೀರ್ತನೆ ನಾವು ಓದುವುದಾದರೆ, ಅಷ್ಟಕ್ಕೂ ಯಾಕೆ ಈ ಕೀರ್ತನೆ ಬರೆದಿದ್ದಾನೆ? ಯಾಕೆ ಇಷ್ಟು ಸ್ಪಷ್ಟವಾಗಿ ದೇವರೇ, ನಿನ್ನ ಮುಂದೆ ತಪ್ಪು ಮಾಡಿದ್ದೇನೆ, ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನನ್ನ ಪಾಪ ನನ್ನ ಕಣ್ಮುಂದೆ ಕಾಣಿಸುತ್ತಾ ಇದೆ, ನನ್ನ ದ್ರೋಹ ನನಗೆ ಗೊತ್ತೇ ಅದೆ, ನನ್ನ ದೋಷಗಳು ಪರಿಹಾರ ಆಗುವಂತೆ ನನ್ನನ್ನು ತೊಳೆದು ಬಿಡು, ನನ್ನ ಪಾಪ ಪರಿಹಾರ ಆಗುವ ಹಾಗೆ ನನ್ನನ್ನು ಶುದ್ಧಿಗೊಳಿಸು, ಹೀಗೆ ಯಾಕೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಎಂಬ ಪ್ರಶ್ನೆ ನಿಮಗಿರುವುದಾದರೆ, ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತೇ ಇರುತ್ತೆ ಇದರ ಹಿಂದೆ ಜರುಗಿರುವಂತಹ ಸಂಘಟನೆ ಏನೆಂದು. ಬೈಬಲ್ನಲ್ಲಿ ಒಂದು ಒಳ್ಳೆ ವಾಕ್ಯವಿದೆ. ಒಂದು ಒಳ್ಳೆ ವಾಕ್ಯವೆಂದರೆ, ದಾವೀದನ ಕುರಿತು ಒಂದು ಒಳ್ಳೆ ವಾಕ್ಯವಿದೆ. ಅದೇನೆಂದರೆ, ದಾವೀದನು ಯೆಹೋವನ ಚಿತ್ತಾನುಸಾರವಾಗಿದ್ದನು, ಯೆಹೋವನ ಹೃದಯಾನುಸಾರನಾಗಿದ್ದನು. ಅಂದರೆ ದೇವರ ಚಿತ್ತದ ಪ್ರಕಾರ ಜೀವಿಸಿದಂಥವನು, ದೇವರ ಚಿತ್ತವನ್ನು ಮಾಡಿದಂಥವನು. ಅದು ಕರೆಕ್ಟೇ. ಆದರೆ ಬೈಬಲ್ನಲ್ಲಿ ಇನ್ನೊಂದು ಮಾತು ಕೂಡ ಇದೆ. ಆ ಮಾತೇನೆಂದರೆ, ನೀತಿವಂತನೂ ಇಲ್ಲ, ಒಬ್ಬನೂ ಕೂಡ ಇಲ್ಲ. ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ ಎಂದು ಬರೆಯಲಾಗಿದೆ. ಆದರೆ ದಾವೀದನ ವಿಷಯಕ್ಕೆ ಬರುವುದಾದರೆ, ದಾವೀದನು ಯೆಹೋವನ ಚಿತ್ತಾನುಸಾರನಾಗಿದ್ದನು, ದಾವೀದನು ಯೆಹೋವನ ಹೃದಯಾನುಸಾರನಾಗಿದ್ದನು ಎಂದು ಬೈಬಲ್ನಲ್ಲಿದೆ. ದಯವಿಟ್ಟು ಗಮನಿಸಿ, ದಾವೀದನು ದೇವರ ಚಿತ್ತಾನುಸಾರವಾಗಿ ಜೀವಿಸಿದ. ಆದರೆ ಒಂದು ಸಂದರ್ಭದಲ್ಲಿ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ವ್ಯವಹರಿಸುತ್ತಾನೆ. ನಮ್ಮ ಜೀವಿತದಲ್ಲಿ ಒಂದು ಕಡೆ ಪರಿಶುದ್ಧರಾಗಿ ಜೀವಿಸಬೇಕು ಎಂಬ ಬಲವಾದ ಕೋರಿಕೆ ಇರುತ್ತೆ. ಅದೇ ಸಮಯದಲ್ಲಿ ತಪ್ಪು ಮಾಡಬೇಕು, ಪಾಪ ಮಾಡಬೇಕು. ಅಂದರೆ ಯಾವ ತಪ್ಪು ಮಾಡುವುದಕ್ಕಾಗಿ ನೀವು ಸೈತಾನನಿಂದ ಪ್ರೇರೇಪಿಸಲ್ಪಡುತ್ತೀರೋ, ಆ ತಪ್ಪು ಮಾಡುವುದಕ್ಕಾಗಿ, ಆ ಪಾಪ ಮಾಡುವುದಕ್ಕಾಗಿ, ಆ ಕೆಟ್ಟ ಕೆಲಸ ಮಾಡುವುದಕ್ಕಾಗಿ, ಇಲ್ಲವೇ ಕುಡಿದು ಅಲೆದಾಡುವುದಕ್ಕಾಗಿ, ವಾಟ್ ಎವರ್ ಇಟ್ ಈಸ್, ಸೈತಾನನು ಯಾವಾಗಲೂ ನಿಮ್ಮನ್ನು ಪ್ರೇರೇಪಿಸುತ್ತಲೇ ಇರ್ತಾನೆ. ಬೈಬಲ್ ಹೇಳುತ್ತದೆ, ಸೈತಾನನು ರಾತ್ರಿ ಹಗಲು, ಏನಂತೆ? ರಾತ್ರಿ ಹಗಲು ಅಂದರೆ 24 hours ಯಾರನ್ನು ನುಂಗಲಿ ಎಂದು, ಇಲ್ಲವೇ ಯಾರನ್ನು ಹಾಳು ಮಾಡಲಿ ಎಂದು
ಯಾರ ಜೀವಿತ ನಾಶ ಮಾಡಲಿ ಎಂದು ಈ ರೀತಿಯಾಗಿ ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಮ್ಮ ಸುತ್ತಲೂ ತಿರುಗಾಡುತ್ತಿದ್ದಾನೆ. ಹೇಗಾದರೂ ಮಾಡಿ ನಿಮ್ಮ ಕುಟುಂಬ ವಶ ಮಾಡಿಕೊಳ್ಳಬೇಕು, ನಿಮ್ಮ ಕುಟುಂಬ ತನ್ನ ಕೈಯಲ್ಲಿಟ್ಕೊಳ್ಬೇಕು, ನಿಮ್ಮ ಕುಟುಂಬ ಹೇಗಾದರೂ ಮಾಡಿ ನಾಶ ಮಾಡಬೇಕು, ನಿಮ್ಮ ಕುಟುಂಬದಲ್ಲಿ ಸಂತೋಷವಿಲ್ಲದಂತೆ ಮಾಡಬೇಕು, ಸಮಾಧಾನವಿಲ್ಲದಂತೆ ಮಾಡಬೇಕು, ದೇವರ ಸನ್ನಿಧಿ ಇಲ್ಲದಂತೆ ಮಾಡಬೇಕು, ನಿಮಗೆ ಸಾಕ್ಷಿ ಇಲ್ಲದಂತೆ ಮಾಡಬೇಕು, ನಿಮ್ಮ ಸಂತಾನವನ್ನು ಹಾಳು ಮಾಡಬೇಕು. ಇದು ಅವನ ಪ್ರಧಾನ ಉದ್ದೇಶವಾಗಿದೆ. ಎಂಥವರ ಸುತ್ತಲೂ ತಿರುಗಾಡುತ್ತಾನೆ ಗೊತ್ತಾ? ಪ್ರಾಮುಖ್ಯವಾಗಿ ಆತ್ಮೀಕರ ಸುತ್ತಲೂ ತಿರುಗಾಡುತ್ತಾನೆ. ಕೆಟ್ಟು ಹೋದವನಿಗೆ ಕೆಡಿಸುವುದರಲ್ಲಿ ಏನ್ ಪ್ರಯೋಜನ? ಪ್ರಾಮುಖ್ಯವಾಗಿ ಎಂಥವರನ್ನು ಅವನು ಬಂಧಿಸಿ ಬಾಧೆಪಡಿಸಬೇಕೆಂದು ಬಯಸುತ್ತಾನೆ ಗೊತ್ತಾ? ಆತ್ಮೀಕತೆಯಲ್ಲಿ ಯಾರು ಆ ಕಡೆಯೂ ಈ ಕಡೆಯೂ ಇರದೇ ಇರ್ತಾರಲ್ಲವೋ ಅಂಥವರ ಮೇಲೆ ಹೆಚ್ಚು ಕಣ್ಣು ಹಾಕ್ತಾನೆ. ಒಂದು ದಿನ ಒಬ್ಬ ಬೇಟೆಗಾರನು ಬೇಟೆಗೆ ಹೋಗುವಾಗ ತನ್ನೊಂದಿಗೆ ಒಬ್ಬ ಅಸಿಸ್ಟೆಂಟ್ ಅನ್ನು ಕರ್ಕೊಂಡು ಹೋಗ್ತಾನೆ. ಈ ಅಸಿಸ್ಟೆಂಟು ಬೇಟೆಗಾರನು ಸೇರಿ ಅಡವಿಯೊಳಗೆ ಬೇಟೆಯಾಡುವುದಕ್ಕಾಗಿ ಹೋದಾಗ ತನ್ನ ಬಂದೂಕಿನೊಳಗೆ ಗುಂಡನ್ನು ಹಾಕುತ್ತಾನೆ. ಒಂದು ಮರದ ಮೇಲೆ ಕೊಕ್ಕರೆಗಳಿದ್ರೆ ಅಲ್ಲಿನ ಕೊಕ್ಕರೆಗಳನ್ನು ನೋಡಿ ಈ ಬಂದೂಕಿನಿಂದ ಗುಂಡೊಡೆಯುತ್ತಾನೆ. ಹಾಗೆ ಗುಂಡು ಹಾರಿಸಿದ ನಂತರ ಕೆಲವೊಂದು ಕೊಕ್ಕರೆಗಳು ಕೆಳಗೆ ಬೀಳುತ್ತವೆ. ಹಾಗೆ ಕೆಳಗೆ ಬಿದ್ದ ಕೊಕ್ಕರೆಗಳಲ್ಲಿ ಕೆಲವೊಂದು ಸತ್ತಿದುವು, ಕೆಲವೊಂದೇನೋ ಪೆಟ್ಟಾಗಿ ಸಾಯಲಿಲ್ಲ, ಆದರೆ ಹಾರುವ ಪ್ರಯತ್ನ ಮಾಡ್ತಾ ಇದ್ವು. ಇನ್ನೂ ಕೆಲವು ಕೊಕ್ಕರೆಗಳೇನೋ ಆ ಶಬ್ದಕ್ಕೆ ಹಾರಿ ಹೋದವು. ಅಂದರೆ ಹಾರಿ ಹೋಗಿರುವಂತಹ ಕೊಕ್ಕರೆಗಳು ಕೆಲವಿದ್ವು, ಅಂದರೆ ಸಿಗಲಾರದೆ ಓಡಿ ಹೋಗಿರುವ ಕೊಕ್ಕರೆಗಳು ಕೆಲವಿದ್ವು. ಆ ದಾಳಿಗೆ ಗಾಯಗೊಂಡು ಸತ್ತು ಹೋಗಿರುವ ಕೊಕ್ಕರೆಗಳು ಕೆಲವೊಂದಿದ್ವು. ಆ ಕಡೆ ಸಾಯದೆ ಬದುಕಲಾರದೆ ಸಾವು ಬದುಕಿನ ಮಧ್ಯೆ ಒದ್ದಾಡುವಂತಹ ಕೊಕ್ಕರೆಗಳು ಇನ್ನೂ ಕೆಲವಿದ್ವು. ಈಗ ಕೇಳಿ, ಅವನ ಅಸಿಸ್ಟೆಂಟ್ ಪಾಪ ಸತ್ತಿರುವ ಕೊಕ್ಕರೆಗಳನ್ನೆಲ್ಲ ಚೀಲದಲ್ಲಿ ಹಾಕಿಕೊಳ್ತಾ ಹೋಗ್ತಿದ್ದ. ಅದನ್ನು ನೋಡಿದ ಬೇಟೆಗಾರ ಅವನ ತಲೆ ಮೇಲೆ ಬಡ್ದ. ಏನಪ್ಪ, ಸತ್ತಿರುವ ಕೊಕ್ಕರೆ ಯಾಕೆ ಹಾಕಿಕೊಳ್ತಾ ಇದ್ದಿ ನೀನು? ನೀನು ಹಾಕ್ಕೊಳ್ಬೇಕಾದದ್ದು ಇವುಗಳನ್ನಲ್ಲ, ಇವು ಹೇಗೂ ನಮ್ಮ ಪಾರ್ಟಿಯೇ. ಸತ್ತ ಕೊಕ್ಕರೆಗಳು ಸತ್ತಿವೆ, ಎಲ್ಲಿಗೂ ಓಡಿ ಹೋಗಲ್ಲ. ಆ ಕಡೆ ಸಾಯದೆ ಬದುಕದೆ ಹಾರಿ ಹೋಗಲು ಪ್ರಯತ್ನ ಮಾಡುತ್ತೀವಿ ಅಲ್ಲವೋ, ಅವುಗಳನ್ನು ಮೊದಲು ಹಿಡಿದುಕೋ. ಅವುಗಳನ್ನು ಹಿಡಿದು ಮೊದಲು ಚೀಲದಲ್ಲಿ ಹಾಕು, ಯಾಕೆಂದರೆ ಯಾವುದೇ ಕ್ಷಣದಲ್ಲಿ ಅವು ಹಾರಿ ಹೋಗಬಹುದು. ಅರ್ಥ ಆಯ್ತಾ ನಿಮಗೆ? ಸೈತಾನನಿಗೆ ದೊರಕಲಾರದಂತಹ ಎತ್ತರದಲ್ಲಿ ನೀವು ಆತ್ಮೀಕವಾಗಿ ಪ್ರಯಾಣ ಮಾಡುತ್ತಿರುವುದಾದರೆ, ಅವನು ಎಷ್ಟೇ ಬಾಣ ಎಸೆದರೂ ಎಷ್ಟೇ ಪ್ರಯತ್ನ ಮಾಡಿದರೂ ನೀವು ಅವನಿಗೆ ದೊರಕಲಾರದ ಸ್ಥಿತಿಯಲ್ಲಿ ನಿಮ್ಮ ಆತ್ಮಿಕತೆ ಇರುವುದಾದರೆ ನಿಜವಾಗ್ಲೂ ಅದ್ಭುತ. ಆದರೆ ಅಷ್ಟು ಉನ್ನತವಾದ ಸ್ಥಾನದಲ್ಲಿ ನಮ್ಮಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಿದ್ದೇವೆ? ಒಮ್ಮೆ ಆಲೋಚಿಸಿ. ಸೈತಾನನಿಗೆ ದೊರಕಿ ಸೈತಾನನಿಂದ ಬಂಧಿಸಲ್ಪಟ್ಟು ಸೈತಾನನಿಂದ ಬಾಧಿಸಲ್ಪಡುತ್ತಾ ಪಾಪದಲ್ಲಿ ಬಿದ್ದು ಹಾಳಾಗುವಂಥವರು ಎಷ್ಟೋ ಜನ ಇದ್ದಾರೆ. ಅವರ ಕುರಿತೇನು ಸೈತಾನನು ಹೆಚ್ಚು ಚಿಂತಿಸೋದಿಲ್ಲ. ಇವರು ಹೇಗೂ ನನ್ನ ಪಾರ್ಟಿ ಅಂದುಕೊಳ್ತಾನೆ. ಆದರೆ ಅವನ ಕಣ್ಣೆಲ್ಲ ಯಾರ ಮೇಲಿರುತ್ತೆ ಗೊತ್ತಾ? ಹಾರಿ ಹೋಗಬೇಕು, ಇವನ ಕಣ್ಮುಂದೆ ಕಾಣಿಸಲಾರದಂತೆ ಹಾರಿ ಹೋಗಬೇಕು, ತಪ್ಪಿಸಿಕೊಂಡು ಹಾರಿ ಹೋಗಬೇಕು, ಇವನ ಕೈಗೆ ಸಿಕ್ಕಾಕೊಳ್ಳಲಾರದಂತೆ ಓಡಿ ಹೋಗಬೇಕು ಎಂದು ಯಾರ್ಯಾರು ತವಕಿಸುತ್ತಾ ಇರುತ್ತಾರಲ್ಲವೋ ಅಂಥವರ ಮೇಲೆಯೇ ಅವನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರುತ್ತೆ. ಈ ವಾಕ್ಯ ಕೇಳುವವರಲ್ಲಿಯೂ ಸ್ವಲ್ಪ ಮಟ್ಟಿಗೆ ನೀವು ಕೂಡ ಆ ಗುಂಪಿಗೆ ಸೇರಿದವರಾಗಿದ್ದೀರಲ್ಲವೋ? ಯಾವ ಗುಂಪಿಗೆ? ಪೂರ್ತಿಯಾಗಿ ಸೈತಾನನಿಗೆ ಸಿಕ್ಕಿಬೀಳಲಿಲ್ಲ, ಹಾಗೆ ಪೂರ್ತಿಯಾಗಿಯೂ ಹಾರಿ ಹೋಗಲಿಲ್ಲ. ನಾವು ಪೂರ್ತಿಯಾಗಿ ಪರಿಶುದ್ಧರಾಗಿ ಜೀವಿಸುತ್ತಾ ಇಲ್ಲ, ಪೂರ್ತಿಯಾಗಿ ಪಾಪವನ್ನು ಬಿಟ್ಟು ಬಿಡಲಿಲ್ಲ. ಸ್ವಲ್ಪ ಮಟ್ಟಿಗೆ ಸೈತಾನನು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ. ಅದರಿಂದ ಸ್ವಲ್ಪ ಮಟ್ಟಿಗೆ ನಾವು ಗಾಯಗೊಳ್ಳುತ್ತಾ ಇದ್ದೇವೆ, ತೊಂದರೆಗೊಳಗಾಗ್ತಿದ್ದೇವೆ, ಸ್ವಲ್ಪ ಮಟ್ಟಿಗೆ ನಷ್ಟಕ್ಕೊಳಗಾಗ್ತಿದ್ದೇವೆ. ಅಂಥವರ ಮೇಲೆ ಅಲ್ಲವೋ ಅವನ ಧ್ಯಾಸವೆಲ್ಲ? ಅಂಥವರನ್ನೇ ಅಲ್ಲವೋ ಹೇಗಾದರೂ ಮಾಡಿ ಸಂಪೂರ್ಣವಾಗಿ ವಶಪಡಿಸಿಕೊಂಡು ನಾಶ ಮಾಡಬೇಕೆಂದು ಪ್ರಯತ್ನ ಮಾಡ್ತಿರೋದು? ಹಾಗಾಗಿ ಸಹೋದರ ಸಹೋದರಿಯರೇ, ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಸೈತಾನನು ಸುಲಭವಾಗಿ ತಲುಪುವಂತಹ ವಿಧಾನದಲ್ಲಿ ಸೈತಾನನಿಗೆ ಸಿಗಲು ಯಾವಾಗಲೂ ಲಭ್ಯವಿರುವ ಜೀವಿತ ಜೀವಿಸುತ್ತಾ ಇರುವುದಾದರೆ ತಕ್ಷಣವೇ ಅದರಿಂದ ಹೊರಗೆ ಬರಬೇಕು. ಯಾಕೆಂದರೆ ಅವನು ನಿಮ್ಮ ಮೇಲೆ ಸಂಪೂರ್ಣವಾಗಿ ದೊರೆತನ ಮಾಡುವುದಕ್ಕಿಂತ ಮುಂಚೆಯೇ, ಸಂಪೂರ್ಣವಾಗಿ ಅಧಿಕಾರ ಚಲಾಯಿಸುವುದಕ್ಕಿಂತ ಮುಂಚೆಯೇ, ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದಕ್ಕಿಂತ ಮುಂಚೆಯೇ, ಸಂಪೂರ್ಣವಾಗಿ ಅವನು ನಿಮ್ಮನ್ನು ಹಿಡಿದು ಬಂದಿಗಳನ್ನಾಗಿ ಮಾಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನೀವು ಅವನಿಂದ ಬಿಡಿಸಿಕೊಂಡು ಓಡಿ ಹೋಗುವುದಾದರೆ ಚೆನ್ನಾಗಿರುತ್ತೆ. ಅದೇ ನಿಮಗೆ ಕ್ಷೇಮ. 125ನೇ ಕೀರ್ತನೆ ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. 3ನೇ ವಚನ. ನೀತಿವಂತರು ಪಾಪ ಮಾಡುವುದಕ್ಕಾಗಿ ತಮ್ಮ ಕೈಗಳು ಚಾಚಲಾರದ ಹಾಗೆ ದುಷ್ಟರ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ
ಉಳಿಯುವುದೇ ಇಲ್ಲ. ಅಂದರೆ ಅರ್ಥವೇನು? ನೀತಿವಂತರು ಪಾಪ ಮಾಡಲಾರದ ಹಾಗೆ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಂತಹ ದೇವರ ಮಕ್ಕಳೆಂದು ಕರೆಯಲ್ಪಟ್ಟಂತಹ ನಾವು ಪಾಪ ಮಾಡುವುದಕ್ಕಾಗಿ ಕೈಗಳನ್ನು ಚಾಚದಂತೆ, ಪಾಪ ಮಾಡಲು ನಮ್ಮ ಪಾದಗಳು ಹೆಜ್ಜೆಗಳನ್ನು ಹಾಕದಂತೆ, ಪಾಪ ಮಾಡದಂತೆ ನಮ್ಮ ಕಣ್ಣುಗಳು ಆತುರ ಪಡದಂತೆ, ನಮ್ಮ ಶರೀರ ಅಧೀನವಾಗದಂತೆ ಇರಬೇಕು ಎನ್ನುವುದು ದೇವರ ಉದ್ದೇಶ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತದೆ, ನೀತಿವಂತನು ಪಾಪ ಮಾಡುವುದಕ್ಕಾಗಿ ತನ್ನ ಕೈಯನ್ನು ಚಾಚದೆ, ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿದೆ. ಅಂದರೆ ಅವನ ದೊರೆತನ, ಅವನ ಪರಿಪಾಲನೆ ನೀತಿವಂತರ ಮೇಲೆ ಇರಲಾರದಂತೆ ದೇವರು ಮಾಡಿದ್ದಾರೆ. ವಾಸ್ತವದಲ್ಲಿ ಸೈತಾನನಿಗೆ ನಿಮ್ಮ ಮೇಲೆ ಯಾವ ಅಧಿಕಾರವಾಗಲಿ ಯಾವ ಹಕ್ಕಾಗಲಿ ಇಲ್ಲ. ಇದೆ ಅಂತೀರಾ? ನಾವು ಸೈತಾನನಿಗೆ ದಾಸರಾಗಿದ್ದು ಅವನಿಂದ ನಾವು ಬಂಧಿಸಲ್ಪಟ್ಟವರಾಗಿದ್ದಾಗ ನಾವು ಅವನು ಹೇಳಿದಂತೆಯೇ ಮಾಡಿದ್ದೇವೆ. ಆದರೆ ಕ್ರಿಸ್ತನು ಮಾಡಿದ್ದೇನೆಂದರೆ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಿಮ್ಮನ್ನು ನನ್ನನ್ನು ಪಾಪ ಬಂಧನಗಳಿಂದ, ನಮ್ಮನ್ನು ಬಂಧಿಸಿರುವಂತಹ ಸೈತಾನನ ಹಸ್ತಗಳಿಂದ ದೇವರು ಬಿಡಿಸಿದ್ದಾರೆ. ತನ್ನ ಮಗನನ್ನಾಗಿ ತನ್ನ ಮಗಳನ್ನಾಗಿ ದೇವರು ನಮ್ಮನ್ನು ಮುದ್ರಿಸಿದ್ದಾರೆ. ತನ್ನ ಕುಮಾರ ಕುಮಾರಿಯರನ್ನಾಗಿ ದೇವರು ನಮ್ಮನ್ನು ಮುದ್ರಿಸಿದ ನಂತರ ಸೈತಾನನಿಗೆ ನಮ್ಮ ಮೇಲೆ ಯಾವುದೇ ವಿಧವಾದ ಅಧಿಕಾರ ಇಲ್ಲವೇ ಇಲ್ಲ. ಆದರೆ ಬೈಬಲ್ ಹೇಳುತ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ ಎಂದು. ಅಂದರೆ ಅರ್ಥವೇನು? ನೀವು ಅವಕಾಶ ಕೊಡುವುದಾದರೆ ಮಾತ್ರವೇ ಸೈತಾನನು ನಿಮ್ಮ ತಂಟೆಗೆ ಬರ್ತಾನೆ. ನಿಮ್ಮ ಮೇಲೆ ದಾಳಿ ಮಾಡಬೇಕಾದಾಗ, ನಿಮ್ಮನ್ನು ವಶಪಡಿಸಿಕೊಳ್ಳಬೇಕಾದಾಗ, ನಿಮ್ಮನ್ನು ಸೋಲಿಸಬೇಕಾದಾಗ, ನಿಮ್ಮಿಂದ ಪಾಪ ಮಾಡಿಸಬೇಕಾದಾಗ ನೀವು ಅವಕಾಶ ಕೊಟ್ಟ ಹೊರತು ಸೈತಾನನು ನಿಮ್ಮನ್ನು ಮುಟ್ಟೋದಿಲ್ಲ. ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ಗೆಂದಾದರೂ ಮುಳ್ಳು ಚುಚ್ಚಿದೆಯಾ? ಯಾರಿಗಾದರೂ ಚುಚ್ಚಿದೆಯಾ? ಕೆಲವರಂತೂ ಮುಳ್ಳಿನ ಮೇಲೆಯೇ ನಡೆಯುತ್ತಾರೆ. ನಿಮಗೆ ಗೊತ್ತಾ ಮುಳ್ಳಿನ ಮೇಲೆ ನಡೆಯುವುದಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಸಹೋದರಿಯರಿಗೆ ಗೊತ್ತಿರುತ್ತೆ. ಅದೇನೆಂದರೆ ಹೈ ಹೀಲ್ಸ್ ಅಂತೆ. ಯಾವ ಹೀಲ್ಸು? ಅಯ್ಯಯ್ಯಯ್ಯೋ, ಇಷ್ಟುದ್ದ ಇರುತ್ತೆ ಪ್ರಿಯರೇ ಆ ಮುಳ್ಳು. ಹೇಗೆ ಅವರು ನಡೆಯುತ್ತಾರೆಂದು ಗೊತ್ತಿಲ್ಲ. ಈ ಕಾಲ್ ಬೆರಳಿನ ಮೇಲೆ ಭಾರ ಬೀಳಬೇಕು. ಹಿಂದೆ ಏನೋ ಇಷ್ಟುದ್ದ ಮುಳ್ಳಿರುತ್ತೆ. ಅಷ್ಟಕ್ಕೂ ಹೇಗೆ ನಡೆಯುತ್ತಾರೆಂದು ಗೊತ್ತಿಲ್ಲ. ಈ ತೊಂದರೆಗಳೆಲ್ಲ ಯಾಕೆ ಗೊತ್ತಾ? ಎತ್ತರ ಕಾಣಿಸಬೇಕು. ಈಗ ನಾನಿದ್ದೇನೆ, ನಾನು ಈ ರೀತಿಯಾಗಿದ್ದೇನೆ ಅಂದ್ಕೊಳ್ಳಿ. ಈಗ ನನ್ನ ಹಿಂದೆ ಇರುವಂತಹ ಹಿಂಬಡಿ ಮೇಲೆತ್ತಿದ್ದೇನೆ ಅಂದ್ಕೊಳ್ಳಿ. ಏನಾಗುತ್ತೇನೆ ಹೇಳಿ? ಏನಾದೆ? ಎಷ್ಟು ಎತ್ತರವಾದೆ ಹೇಳಿ? ಯಾಕೆ ಬೇಕು ಹೇಳಿ ಈ ತೊಂದರೆಗಳು? ದೇವರು ಕೊಟ್ಟಿರುವ ಒಂದು ಹೈಟ್ ಇದೆ, ಸಾಕಷ್ಟೇ, ಸಂತೋಷ. ಭೂಮಿಗೆ ಅಂತೂ ಅಂಟಿಕೊಂಡಿಲ್ವಲ್ಲ. ರೈಟ್. ಈಗ ನನ್ನ ಪ್ರಶ್ನೆ ಏನೆಂದರೆ, ನಿಮಗಾಗಲಿ ನಮ್ಮಲ್ಲಿ ಯಾರಿಗೇ ಆಗಲಿ ಸಾಧಾರಣವಾಗಿ ಮುಳ್ಳು ಎಂದಾದರೂ ಚುಚ್ಚಿಕೊಂಡಿದೆಯಾ? ಇಲ್ಲ ಹೇಳಿ. ಮುಳ್ಳು ಚುಚ್ಚಿದೆ ಅನ್ನುವರು ಕೈ ತೋರಿಸಿ. ಕಾಲಿಗೆ ಮುಳ್ಳು ಚುಚ್ಚಿದೆ ಅನ್ನುವಂಥವ್ರು? ರೈಟ್. ನೀವು ಹೋಗಿ ಅದರ ಮೇಲೆ ಕಾಲಿಟ್ಟಿದ್ದಕ್ಕೆ ಚುಚ್ಚಿಕೊಂಡಿತೋ, ಇಲ್ಲವೇ ನೀವು ಮಲಗಿರುವಾಗ ಅದು ಬಂದು ನಿಮಗೆ ಚುಚ್ಚಿಕೊಂಡಿತೋ? ಯಾವಾಗ ಚುಚ್ಚಿತು ಹೇಳಿ? ಅಂದರೆ ಅದರ ಅರ್ಥವೇನೆಂದರೆ, ನಿಮ್ಮಷ್ಟಕ್ಕೆ ನೀವು ಹೋಗಿ ಕಾಲು ಇಟ್ಟ ಹೊರತು ಮುಳ್ಳು ಕೂಡ ನಿಮಗೆ ಯಾವ ಹಾನಿ ಮಾಡಲ್ಲ, ನಿಮ್ಮ ತಂಟೆಗೂ ಕೂಡ ಬರಲ್ಲ. ಇದು ಎಷ್ಟು ವಾಸ್ತವವಾಗಿದೆಯೋ ಅಷ್ಟೇ ನಾವು ಸೈತಾನನಿಗೆ ಚಾನ್ಸ್ ಕೊಟ್ಟ ಹೊರತು ಅವನು ನಮಗೇನೂ ಮಾಡ್ಲಿಕ್ಕಾಗಲ್ಲ. ತಾಯಿ ಕೋಳಿ ಸುತ್ತಲೂ ಚಿಕ್ಕ ಚಿಕ್ಕ ಮರಿಕೋಳಿಗಳು ಕೂಡ ಇರ್ತವೆ. ಈ ಮರಿಗಳು ಆ ತಾಯಿಯ ಸನ್ನಿಧಿಯಲ್ಲಿರುವವರೆಗೂ ಎಷ್ಟೇ ಬಲವಾದ ಹದ್ದು ಬಂದ್ರೂ ಕೂಡ ಒಂದು ಮರಿಗೂ ಕೂಡ ಮುಟ್ಟುವ ಚಾನ್ಸ್ ಇರಲ್ಲ. ಆದರೆ ಆ ಮರಿಗಳಲ್ಲಿ ಏನಾದ್ರೂ ಒಂದು ಮರಿ, ನಾನು ಯಾಕೆ ಯಾವಾಗಲೂ ಮಮ್ಮಿಯ ಜೊತೆಗಿರಲಿ, ಇಲ್ಲಿಯೇ ಯಾಕಿರಲಿ, ಆಕೆ ಸುತ್ತಲೂ ಯಾಕಿರಬೇಕು, ಆಕೆ ಹೇಳಿದ ಸ್ಥಳದಲ್ಲಿ ಯಾಕಿರಬೇಕು, ನಾನು ಯಾಕೆ ವಿಹಾರಕ್ಕೆ ಹೋಗಬಾರದು ಎಂದು ಯೋಚಿಸಿ ಮಮ್ಮಿಯನ್ನು ಬಿಟ್ಟು ಒಂಟಿಯಾಗಿ ಮಮ್ಮಿಯಿಂದ ಸ್ವಲ್ಪ ದೂರ ಏನಾದ್ರೂ ಹೋಗಿದೆ ಅಂದ್ಕೊಳ್ಳಿ. ಏನಾಗುತ್ತೆ ಹೇಳಿ? ಹೊರಗೆ ಹೋಗೋದೇ ತಡ, ಒಂದು ಫ್ಲೈಟ್ ಬರುತ್ತೆ. ಆ ಫ್ಲೈಟ್ ಬಂದು ಏನ್ ಮಾಡುತ್ತೆ? ಟೇಕ್ ಆಫ್. ಗಾಳಿಯಲ್ಲಿ ಹಾರಾಡ್ತೆ. ಏನಿದು, ನಾನು ಗಾಳಿಯಲ್ಲಿ ಹಾರಾಡ್ತಿದ್ದೇನೆ? ಇದೇನು ಹಾರಾಡ್ತಿದ್ದೇನೆ? ಹಾರಾಡ್ತಾ ಇಲ್ಲ. ಸ್ವಲ್ಪ ತಾದ ಮೇಲೆ ಪ್ರಾಣ ಹೋಗುತ್ತೆ. ಏನು ಅರ್ಥ ಆಗುತ್ತೆ ನಿಮಗೆ? ನಿಮ್ಮಷ್ಟಕ್ಕೆ ನೀವು ಕಾಲಿಟ್ಟ ಹೊರತು ಮುಳು ಕೂಡ ಚುಚ್ಚಲ್ಲ. ನಿಮ್ಮಷ್ಟಕ್ಕೆ ನೀವೇ ಕೋಳಿ ಮರಿಯಂತೆ ಸ್ವೇಚ್ಛೆ ಕೋರಿ ತಾಯಿಯ ಆಶ್ರಯದಿಂದ ದೂರ ಹೋಗದೇ ಇರುವುದಾದ್ರೆ ಹದ್ದು ಕೂಡ ಏನ್ ಮಾಡಲ್ಲ. ಹಾಗೆಯೇ ನಿಮ್ಮಷ್ಟಕ್ಕೆ ನೀವು ಸೈತಾನನಿಗೆ ಅವಕಾಶ ಕೊಡದಿದ್ದರೆ ಸೈತಾನನು ನಿಮಗೇನೂ ಮಾಡ್ಲಿಕ್ಕಾಗಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಇವನು ನನ್ನ ಮಗನಾಗಿದ್ದಾನೆ ಎಂಬ ದೇವರ ಮುದ್ರೆ ಇರುವುದರಿಂದ ಅವನು ನಿಮ್ಮನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ನಮ್ಮನ್ನು ಮುಟ್ಲಿಕ್ಕಾಗೋದೇ ಇಲ್ಲ.
ನಾವು ಸ್ವತಃ ಚಾನ್ಸ್ ಕೊಟ್ಟ ಹೊರತು. ಅರ್ಥವಾಯ್ತಾ? ಹಾಗಾಗಿ ನಾವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟದ್ದರಿಂದ ನೀತಿವಂತರಾಗಿ ಮಾಡಲ್ಪಟ್ಟೆವು. ನಾವು ನೀತಿವಂತರಾಗಿಲ್ಲದಿದ್ದರೂ ಕೂಡ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿರುವುದರಿಂದ ಆತನು ಶಿಲುಬೆ ಮೇಲೆ ಸುರಿಸಿರುವ ರಕ್ತದ ನಿಮಿತ್ತ ಆತನು ನಮ್ಮನ್ನು ಪವಿತ್ರರನ್ನಾಗಿ ಮಾಡಿದಾನೆ, ನೀತಿವಂತರನ್ನಾಗಿ ನಮ್ಮನ್ನು ಪರಿಗಣಿಸಿದ್ದಾನೆ. ನಮ್ಮ ಕ್ರಿಯೆಗಳಿಂದ ನಾವು ನೀತಿವಂತರಾಗಲಿಲ್ಲ, ಆದರೆ ದೇವರ ಕೃಪೆಯ ನಿಮಿತ್ತ ನಾವು ನೀತಿವಂತರೆಂದು ಪರಿಗಣಿಸಲಾಗಿದ್ದೇವೆ. ರೈಟ್? ಅದೇ ಸಮಯದಲ್ಲಿ ಕ್ರಿಸ್ತನು ಸುರಿಸಿರುವ ರಕ್ತದ ನಿಮಿತ್ತ ಪರಿಶುದ್ಧಗೊಳಿಸಲ್ಪಟ್ಟಂತಹ ನಾವು ಮತ್ತೆ ಪಾಪದಲ್ಲಿ ಬೀಳುವ ಚಾನ್ಸ್ ಇದೆಯೋ? ಇದೆ. ಯಾವಾಗ? ನೀವು ಚಾನ್ಸ್ ಕೊಡುವಾಗ. ನೀವು ಇಡಬಾರದ ಸ್ಥಳದಲ್ಲಿ ಹೆಜ್ಜೆ ಇಡುವುದಾದರೆ ಖಂಡಿತವಾಗಿ ನೀವು ಬೀಳುತ್ತೀರಿ. ನೀವು ನೋಡದೆ ಬಾಳೆ ಎಲೆ ಮೇಲೆ ಕಾಲಿಡುವುದಾದರೆ ಖಂಡಿತವಾಗಿ ಜಾರಿ ಬೀಳುತ್ತೀರಿ. ನೋಡಲಾರದೆ ಜಾರಿ ಬೀಳುವ ಸ್ಥಳದಲ್ಲಿ ನೀವು ಹೆಜ್ಜೆ ಇಡುವುದಾದರೆ ಖಂಡಿತವಾಗಿ ಜಾರಿ ಬೀಳುತ್ತೀರಿ. ಅಂದರೆ ನಾವು ಸೈತಾನನಿಗೆ ದೊರಕಬಹುದೋ? ಸೈತಾನನಿಂದ ನಾವು ಬೀಳಬಹುದೋ? ಸೈತಾನನಿಗೆ ಒಳಗಾಗಬಹುದಾ? ಯಶ್. ಯಾವಾಗ? ಅಜಾಗ್ರತೆಯಿಂದಿರುವಾಗ, ಆತ್ಮಿಕ ಜೀವಿತದಲ್ಲಿ ನಿರ್ಲಕ್ಷ್ಯರಾಗಿರುವಾಗ ಸೈತಾನನಿಗೆ ದೊರಕುವ ಅವಕಾಶವಿರುತ್ತೆ. ಆ ದಿನ ಅದೇ ಜರುಗಿತ್ತು. ದಾವೀದ ನಿರ್ಲಕ್ಷ್ಯದಿಂದ ವ್ಯವಹರಿಸುತ್ತಾನೆ. ಯಾವುದು ಆ ನಿರ್ಲಕ್ಷ್ಯವೆಂದರೆ, ವಾಸ್ತವದಲ್ಲಿ ದಾವೀದನು ಯುದ್ಧಕ್ಕೆ ಹೋಗಬೇಕಾದ ಸಮಯ ಅದಾಗಿತ್ತು. ಯಾವ ಸಮಯ? ಯುದ್ಧಕ್ಕೆ ಹೋಗಬೇಕಾದಂತಹ ಸಮಯವಾಗಿತ್ತು. ಒಬ್ಬ ರಾಜನಾಗಿ, ಒಬ್ಬ ಶೂರನಾಗಿ, ಒಬ್ಬ ವೀರನಾಗಿ, ಒಬ್ಬ ಧೀರನಾಗಿ, ತನ್ನ ರಾಜ್ಯದ ಪರವಾಗಿ ಯುದ್ಧ ಮಾಡಬೇಕಾದಂತಹ ರಾಜನಾಗಿ ಅವನಿಗೆ ಆ ಜವಾಬ್ದಾರಿಕೆ ಇತ್ತು. ಅದು ಯುದ್ಧಕ್ಕೆ ಹೋಗಬೇಕಾದಂತಹ ಸಮಯವಾಗಿತ್ತು. ಬೈಬಲ್ನಲ್ಲಿ ಒಂದು ಒಳ್ಳೆ ಮಾತಿದೆ. ಅದೇನೆಂದರೆ ರಾಜರು ಯುದ್ಧಕ್ಕಾಗಿ ಹೋಗಬೇಕಾದಂತಹ ಕಾಲವೆಂದು. ಬೈಬಲ್ನಲ್ಲಿ ಏನಿದೆ ಎಂದು ನೋಡೋಣ ಬನ್ನಿ. ಈಗ ಆ ಕೀರ್ತನೆ ಬರೆಯುವುದಕ್ಕೆ ಕಾರಣ ಏನೆಂದು ನೋಡೋಣ ಬನ್ನಿ. 2 ಸಾಮುವೇಲ 11ನೇ ಅಧ್ಯಾಯ ವಾಕ್ಯ ಏನ್ ಹೇಳುತ್ತೆ ನೋಡಿ. 1ನೇ ವಚನ ಓದುತ್ತಿದ್ದೇನೆ. ವಸಂತ ಕಾಲದಲ್ಲಿ ಅರಸರು ಯುದ್ಧಕ್ಕೆ ಹೊರಡುವಂತಹ ಸಮಯದಲ್ಲಿ ದಾವೀದನು ಯೋವಾಬನನ್ನು ತನ್ನ ಸೇವಕರನ್ನು ಎಲ್ಲ ಇಸ್ರಾಯೇಲರನ್ನು ಯುದ್ಧಕ್ಕೆ ಕಳುಹಿಸಿದನು. ಇವರು ಹೋಗಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳುಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು. ದಾವೀದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಮೊಟ್ಟಮೊದಲ ಲೈನ್ನಲ್ಲಿ ಏನಿದೆ? ಯಾರು ಯುದ್ಧಕ್ಕೆ ಹೋಗಬೇಕಾದ ಸಮಯ ಅದಾಗಿತ್ತು? ಅರಸರು ಹೋಗಬೇಕಿತ್ತು. ಇದೇ ಅಲ್ಲವೋ? ರಾಜರು ಯುದ್ಧಕ್ಕೆ ಹೋಗಬೇಕಾದಂತಹ ಕಾಲವಾಗಿತ್ತು. ರಾಜನು ತನ್ನ ಜವಾಬ್ದಾರಿಕೆ ನಿರ್ವಹಿಸುವಂತಹ ಸಮಯ ಅದಾಗಿತ್ತು. ರಾಜನಾಗಿ ತನ್ನ ದೇಶದ ಪರವಾಗಿ ಯುದ್ಧ ಮಾಡಲು ದಾವೀದನು ಹೋಗಬೇಕಾದ ಸಮಯ ಅದಾಗಿತ್ತು. ತನ್ನ ಜವಾಬ್ದಾರಿಕೆ ನಿರ್ಲಕ್ಷ್ಯ ಮಾಡ್ತಾನೆ. ಪಾಪ ಮಾಡುವುದಂದ್ರೆ ಅರ್ಥವೇನು? ನಿಮ್ಮ ಜವಾಬ್ದಾರಿಕೆಯನ್ನು ನಿರ್ಲಕ್ಷ್ಯ ಮಾಡುವುದೇ ಆಗಿರುತ್ತೆ. ನಾನು ಏನು ತಪ್ಪು ಮಾಡಿಲ್ಲ ಅನ್ನಬಹುದು. ಸಮಯಕ್ಕೆ ಅಡಿಗೆ ಮಾಡದಿದ್ರೆ ಅದು ಕೂಡ ತಪ್ಪೇ. ಕರೆಕ್ಟ್ ಅಲ್ಲವೋ? ಇದೇನು ಬ್ರದರ್, ನೀವು ನಮ್ಮ ಬಗ್ಗೆ ಹೇಳ್ತಿದ್ದೀರಿ ಎಂದು ದಯವಿಟ್ಟು ಸಹೋದರಿಯರು ಅಂದ್ಕೊಳ್ಬೇಡಿ. ಸಿಂಪಲ್ ಆಗಿ ಕೇಳ್ತಿದ್ದೇನೆ. ಒಬ್ಬ ತಾಯಿಯಾಗಿ, ಗೃಹಿಣಿಯಾಗಿ ನಿಮ್ಮ ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿದ ಮೇಲೆ ನೀವು ನಿಮ್ಮ ಮಕ್ಕಳಿಗೆ ಪ್ರಾರ್ಥನೆಯಿಂದಲೂ ವಾಕ್ಯದಿಂದಲೂ ಬೆಳೆಸುವಂತಹ ಜವಾಬ್ದಾರಿಕೆ ದೇವರು ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡದಿದ್ದರೆ ಅದು ಪಾಪ. ಮನೆಗೆ ಯಜಮಾನನಾಗಿ, ಮನೆಯನ್ನು ಪೋಷಿಸುವಂತಹ ಜವಾಬ್ದಾರಿಯುತವಾದಂತಹ ಗಂಡನಾಗಿ, ಮಕ್ಕಳನ್ನು ಓದಿಸಬೇಕಾದಂತಹ ತಂದೆಯಾಗಿ, ಅವರಿಗೆ ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ಳಬೇಕಾದಂತಹ ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು, ಕಷ್ಟಪಟ್ಟು ಪ್ರಯಾಸಪಟ್ಟು ಕೆಲಸ ಮಾಡಿ ಮನೆಯಲ್ಲಿರುವಂಥವರ ಹಸಿವೆನೆಲ್ಲ ತೀರಿಸುವಂತಹ ಜವಾಬ್ದಾರಿಕೆಯನ್ನು ದೇವರು ಯಾರಿಗೆ ಕೊಟ್ಟಿದ್ದಾರೆ? ನಿಮಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿಕೆ ನೀವು ನಿರ್ವಹಿಸದೇ ಇದ್ದರೆ ಪಾಪ. ಹೆಂಡತಿಯನ್ನು ಪ್ರೀತಿಸುವ ಜವಾಬ್ದಾರಿಕೆ ದೇವರು ನಿಮಗೆ ಕೊಟ್ಟಿದ್ದಾರೆ. ನೀವು ಹೆಂಡತಿಗೆ ಪ್ರೀತಿಸಲಾರದೇ ಇದ್ರೆ ಅದೇ ಪಾಪ. ಗಂಡನಿಗೆ ಅಧೀನಳಾಗುವ ಜವಾಬ್ದಾರಿಕೆ ದೇವರು ನಿಮಗೆ ಕೊಟ್ಟಿದ್ದಾರೆ. ಗಂಡನಿಗೆ ಅಧೀನಳಾಗದೆ ತಿರುಗಿ ಬೀಳುವುದಾದ್ರೆ ಅದೇ ಪಾಪ. ಸೊ ಬೈಬಲ್ನಲ್ಲಿರುವಂತಹ ದೇವರ ಆಜ್ಞೆಗಳನ್ನು ಮೀರುವಂತಹ ಪ್ರತಿಯೊಬ್ಬನು ಏನ್ ಮಾಡ್ತಿದ್ದಾನೆ? ಪಾಪ ಮಾಡ್ತಿದ್ದಾನೆ. ಇಲ್ಲ, ನಾನು ಯಾವ ಪಾಪ ಮಾಡ್ತಾ ಇಲ್ಲ, ನಾನು ಯಾವ ಪಾಪ ಅರಿಯೋದಿಲ್ಲ, ನಾನೇನಾದ್ರೂ ಕಳ್ಳನೋ, ವ್ಯಭಿಚಾರಿಯೋ, ಮೋಸಗಾರನೋ, ಯಾರದಾದ್ರೂ ಆಸ್ತಿ ನಾನು ಅಕ್ರಮವಾಗಿ ದೋಚಿಕೊಂಡಿದ್ದೇನೋ, ಅಕ್ರಮ ಸಂಬಂಧ ಇಟ್ಕೊಂಡಿದ್ದೇನಾ, ನಾನು ಯಾವ ಪಾಪ ಮಾಡಿದ್ದೇನೆ ಎಂದು ಹೇಳ್ತಿದ್ದೀರಿ. ಆದರೆ ನೀವು ನಿಮಗಿರುವ ಜವಾಬ್ದಾರಿಕೆಯನ್ನು ನಿರ್ಲಕ್ಷ್ಯ ಮಾಡುತ್ತಿರುವುದಾದರೆ ಮರುಕ್ಷಣವೇ ನೀವು ಪಾಪ ಮಾಡುವವರಾಗಿ ಇರ್ತೀರಿ ಎಂಬ ಈ ವಿಷಯ ಮರೆಯಬೇಡಿ. ಯುದ್ಧಕ್ಕೆ ಹೋಗಬೇಕಾದ ಜವಾಬ್ದಾರಿಕೆ ದಾವೀದನಿಗಿತ್ತು, ಆದರೆ ಹೋಗ್ಲಿಲ್ಲ ಅಂತೆ. ತಪ್ಪು ಹೆಜ್ಜೆ ಹಾಕ್ತಾನೆ. ತನ್ನ ಜವಾಬ್ದಾರಿಕೆಯನ್ನು ನಿರ್ಲಕ್ಷ್ಯ ಮಾಡುತ್ತಾನೆ. ತನ್ನ ದೇಶದಲ್ಲಿರುವಂತಹ ಸೈನ್ಯಾಧಿಪತಿ, ಸೈನ್ಯ, ಹಾಗೆಯೇ ಅವನ ಪ್ರಜೆಗಳು ಕೂಡ ಯುದ್ಧಕ್ಕೆ ಹೋದ್ರಂತೆ. ವಸಂತ ಕಾಲದಲ್ಲಿ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ
ಯೋವಾಬನನ್ನೂ ಅವನ ಸೇವಕರನ್ನು. ಯೋವಾಬನು ಸೈನ್ಯಾಧಿಪತಿಯಾಗಿದ್ದ. ಅವನ ಸೇವಕರನ್ನು ಅಂದರೆ ಸೈನಿಕರನ್ನು. ಅಷ್ಟೇ ಅಲ್ಲ, ಎಲ್ಲರನ್ನು ಕಳಿಸಿದ ಯುದ್ಧಕ್ಕಾಗಿ. ನಮ್ಮ ಬ್ರದರ್ ಮಾತ್ರ ಹೋಗ್ಲಿಲ್ಲ. ಕೇಳ್ತಿದ್ದೇನೆ, ದಾವೀದನಿಗೆ ಮನೇಲಿ ಏನ್ ಕೆಲಸ ಹೇಳಿ? ಒಂಟಿಯಾಗಿ ಅವನು ಯಾಕೆ ಮನೇಲಿರಬೇಕಿತ್ತು? ಜವಾಬ್ದಾರಿಕೆಯನ್ನು ಮರೆತು ಹೋದ. ಈ ದಿನ ನಮ್ಮಲ್ಲಿಯೂ ಬಹಳ ಜನ ರಾತ್ರಿಯಿಡೀ ಎಚ್ಚರವಾಗಿರ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಏನ್ ನೋಡ್ತಿದ್ದಾರೆ? ಯಾಕೆ ರಾತ್ರಿವಿಡೀ ಎಚ್ಚರವಿರ್ತಿದ್ದಾರೆ? ಯಾಕೆ ತಡ ಮಾಡಿ ಮಲಗುತ್ತಾ ಇದ್ದಾರೆ? ಯಾಕೆ ತಡ ಮಾಡಿ ಎದ್ದೇಳ್ತಿದ್ದಾರೆ? ಏನನ್ನು ಸಾಧಿಸ್ತಿದ್ದಾರೆ? ಒಂದು ಸಾರಿ ಆಲೋಚಿಸಿ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ದಾವೀದನ ಹಾಗೆ? ದೇವರೇ, ನನ್ನನ್ನು ಕ್ಷಮಿಸು, ದೇವರೇ, ನನ್ನನ್ನು ಮನ್ನಿಸು ಎಂದು ಪ್ರಾರ್ಥಿಸುವವರಿರುವುದಾದರೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಬನ್ನಿ, ಒಟ್ಟಿಗೆ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಸೈತಾನನಿಗೆ ಚೆನ್ನಾಗಿ ಗೊತ್ತು ನಾವು ಯಾವುದಕ್ಕೆ ಒಳಗಾಗಿ ಬಾಗುತ್ತೇವೆ ಎಂದು. ದೇವರೇ, ಆ ಬಲಹೀನತೆಯಿಂದ, ಆ ಲೋಪದಿಂದ, ಆ ಪಾಪದಿಂದ ಸಂಪೂರ್ಣ ಜಯವನ್ನು ದೇವರೇ ನಮ್ಮೆಲ್ಲರಿಗೆ ಅನುಗ್ರಹಿಸಿರೆಂದು ಬೇಡಿಕೊಳ್ಳುತ್ತೇನೆ. ಸೈತಾನನಿಗೆ ಅವಕಾಶ ಕೊಡಲಾರದಂತೆ ಸಹಾಯ ಮಾಡಿ. ನಿರ್ಲಕ್ಷ್ಯ ಜೀವಿತ ವಿಧಾನವನ್ನು ದೇವರೇ ನಮ್ಮಿಂದ ತೆಗೆದುಹಾಕಿರಿ. ನಮ್ಮ ಕಣ್ಣನ್ನು ದೇವರೇ ಅಪವಿತ್ರತೆಯನ್ನು ಪ್ರೀತಿಸಲಾರದಂತೆ, ಅಪವಿತ್ರತೆಗೋಸ್ಕರ ಆಶಿಸಲಾರದ ಹಾಗೆ, ಪರಿಶುದ್ಧವಾದದ್ದನ್ನೇ ನೋಡುವ ಹಾಗೆ, ಪರಿಶುದ್ಧವಾದ ಯೋಚನೆಯುಳ್ಳವರಾಗಿ, ಪರಿಶುದ್ಧ ಹೃದಯವುಳ್ಳವರಾಗಿ, ಪರಿಶುದ್ಧ ಶರೀರವುಳ್ಳವರಾಗಿ, ಪರಿಶುದ್ಧರಾಗಿ ನಾವು ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡಿರಿ. ದಾವೀದನು ಮಾಡಿದಂತಹ ಪಾಪವು ಜೀವಿತ ಕಾಲವೆಲ್ಲ ಅವನಿಗೆ ಬೆನ್ನಟ್ಟಿ ಅವನನ್ನು ಹಿಂಬಾಲಿಸಿತು, ಅವನಿಗೆ ವೇದನೆಗೊಳಿಸಿ ಬಾಧೆಪಡಿಸಿತು. ದೇವರೇ, ಆ ಪರಿಸ್ಥಿತಿ ನಮ್ಮಲ್ಲಿ ಯಾರೊಬ್ಬರಿಗೂ ಬರಬಾರದು. ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಾವು ಮಾಡ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿ, ಈ ವಾಕ್ಯ ಕೇಳುವ ಪ್ರತಿಯೊಬ್ಬರಿಗೆ ಅಂಗಾಲಿನಿಂದ ನಡು ನೆತ್ತಿಯವರೆಗೂ ದೇವರೇ ನಮ್ಮನ್ನು ಶುದ್ಧೀಕರಿಸಿ, ಪವಿತ್ರಗೊಳಿಸಿ, ನಿಮಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ, ನಿಮ್ಮನ್ನು ಸಂತೋಷಪಡಿಸುವ ಹಾಗೆ ಕೃಪೆ ತೋರಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.